ಇದಕ್ಕೆ ಬಂದಾಗ ಇಟ್ಟಿದ್ದು ನಾವು ಜನ ತಿರಸ್ಕಾರ ಮಾಡ್ಕೊಂಡು ನಾವು ಭಾಳ ನೋಡಿಸ್ಬೇಕು. ಜನ ದೊಡ್ಡ ಪ್ರಮಾಣ ತಿರಸ್ಕಾರ ಮಾಡ್ರು. ಪಾಪ ತಾತ್ಯಾವಳಿಗೆ ದೊಡ್ಡ ಕೆಲಸ ಮಾಡ್ರಿ, ಅವ್ರು ಸಹ ಸೋಲಿಸಿರು. ಹೀಗಾಗಿ ರಾಜ್ಯದಲ್ಲಿ ಭಾಳಷ್ಟು ಭಾರತೀಯ ಜನತಾ ಪಕ್ಷ ಚುನಾವಣೆಗೆ ಸೋಲಾಕ ನಮ್ಮ ಭಾಳಷ್ಟು ಕಾರಣದ ಬಹಿರಂಗ ಚರ್ಚೆ ಮಾಡೋಕೆ ಆಗೋಲ್ಲ. ನಮ್ಮ ಪಕ್ಷದ ತೀರ್ಮಾನಗಳು ಸ್ವಲ್ಪ ತಪ್ಪು, ನಮ್ಮ ಶಾಸಕರು ಇದ್ದಂಥ ಅವ್ರು ಮಾಡಿದ ತಪ್ಪಿಗೆ ಜನ ತೀರ್ಮಾನ ಕೊಟ್ಟರು. ಆ ಗ್ಯಾರಂಟಿಗೋಸ್ಕರ ಭಾಳ ಮಂದಿ ಮೋಸ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಮುಖಾಂತರ ಜನರಿಗೆ ಸಹಾಯ ಮಾಡ್ತಾರೆ, ಬೇರೆ ರೂಪ ತಗೊಳ್ತಾರೆ. ಅದಕ್ಕೆ ಗೊತ್ತಾಗುತ್ತೆ ನಿಮಗೆ. ಬರೀ ಬಸ್ನ ಅಡ್ಡಾಡೋದು ಇದಾದ್ರು ಕರೆಂಟ್ ಫ್ರೀ ಅನ್ನೋದು ಅಷ್ಟೇ ಕಾಣ್ತದೆ ನಿಮಗೆ. ಅದನ್ನು 4 ಪಟ್ಟು ನಿಮ್ಮ ಕಡೆ ವಸೂಲು ಮಾಡ್ತಾರೆ ಟ್ಯಾಕ್ಸ್ ಮುಖಾಂತರ. ಅದಕ್ಕೆ ದಯವಿಟ್ಟು ಈ ಸಂದರ್ಭದಲ್ಲಿ ನಾ ಬಂದು ವಿಚಾರಿಗೆ DC ಬಾರಿ ಸಂಬ ಬಂದನು. ನಾ ಆಮೇಲೆ ಭಾರತೀಯ ಜನತಾ ಪಕ್ಷದ ಆಮೇಲೆ ಮಾತಾಡೋಣ. ನಾ ಬಂದದ್ದು ಇಲ್ಲಿ ಇವತ್ತು ಬಂದದ್ದು DC ಬ್ಯಾಂಕ್ಗೋಸ್ಕರ. ಯಾಕಪ್ಪ ಅಂದ್ರೆ ಲಕ್ಷ್ಮಣ ಸವದಿ ಅವರು ಭಾಳ ಮೋಸಗಾರ, ಅದರಲ್ಲಿ 2 ಮಾತಿಲ್ಲ. ಸಮಯ ಬಂದಾಗ ಭಾಳ ಚಂದ ನಾಟಕ ಮಾಡೋ ಕಲಾಕಾರ ನಮ್ಗೆ ಬರೋದು. ನಮ್ಮ ಕಲಾಕಾರ ನಾವು ನೀರು ಮಾತಾ ಸಿಕ್ಕೊಂಡು ಕೂರ್ತೇವೆ ಒದ್ದಾಡಕ್ಕೆ ಕೈತೆ ಅವ್ದು ಆಟಕ್ಕೆ ನಂಬರ್ 1 ಒದ್ದಾಡಕ್ಕೆ ಯಾಕಂದ್ರೆ ನಾವು ಯಾಕೆ ಹೇಳ್ತಂದ್ರೆ ಇಲ್ಲಿ ನಾವು 19 ಚುನಾವಣೆ 18 ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣ ಯಶ ಕೊಟ್ಟಿದ್ರಿ. ಅದು ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲಿ ಮತ್ತು ನಾವು ಅದನ್ನ ನಿರ್ಣಯ ಇಲ್ಲಿ ಮಾಡಿದಂಥ ಜನರಿಗೆ ಅಪಮಾನ ಮಾಡಿ ಭಾರತೀಯ ಜನತಾ ಪಕ್ಷ ಬರುವಂಥ ಪ್ರಸಂಗ ಬಂತು. ನಾವು ಯಾಕಂದ್ರೆ ಯಾವ ಪ್ರಮಾಣ ನಾವು ಸೋಲಿಸಿದ್ವಲ್ಲ, ಒಂದು 6 ತಿಂಗಳಾಗ ನಾವು ಮಹೇಶ್ ಕುಮಟಳ್ಳಿ ಅವರು ತಾತ್ಯ ಅವರು ನಾವು ಕಾಂಗ್ರೆಸ್ ಪಕ್ಷದ ಜಗಳ ಬಂದ ಕಾರಣ ನಂದೇ ವೈಯಕ್ತಿಕ ರಮೇಶ್ ಜಾರಕಿಹೊಳಿ ಮನೆಗೆ ಅಥವಾ ನನ್ನ ಮಗನ ಅನ್ವರ್ಟ್ ಮಾಡು, ನನ್ನ ಮಗನ ರಾಜ್ಯಸಭೆ ಮಾಡು, ನನ್ನ ಮಗನ MLC ಮಾಡೋದು ಅಂತ ಕೆಲವೊಂದು ಲೀಡರ್ ಬರ್ತಾರಲ್ಲ ನನ್ನ ಪಕ್ಷದಲ್ಲಿ. ನನ್ನ ಮಗನ ಮಾಡ್ರಿ, ನಾನು ಹಳೆಯ ಮಾಡಿರ್ತಾರಲ್ಲ, ಹಂಗೆ ನಾ ಹೇರಿಕಲ್ಲ. ಮತ್ತು ವಿಶೇಷವಾಗಿ ನಾನು ಜಗಳ ಬಂದ ಹತ್ತನೆಯ ನೀರಾವರಿಗೋಸ್ಕರ ಸಮಾಜದ ಬಗ್ಗೆ ನಾನು ವೈಯಕ್ತಿಕ ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಬಂದಾಗ ನಾವು ಏನೋ 1 ರೂಪಾಯಿ ಕಡಿಮೆ ಇಟ್ಟಿಲ್ಲ. ಹತ್ತನೇ ಕ್ಷೇತ್ರದಲ್ಲಿ ಖರೀ ಮಸೂತಿಗೆ ಮೇಂಟೆನೆನ್ಸ್ ರೊಕ್ಕ ಕೊಡ್ತಾ ಇರಲಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ನೀರಾವರಿ ಮಂತ್ರಿದವರು ಬರೀ 20 ಲಕ್ಷ ರೂಪಾಯಿ ಬರೀ ಮೇಂಟೆನೆನ್ಸ್. ಅವ್ರು ಗ್ರೀನ್ ಸ್ಟೋನ್ ನಟ್ ಬೋರ್ಡ್ ತಂದ ರಿಪೇರಿ ಮಾಡಿ ಅವ್ರು ರಿಪೇರಿ ಮಾಡಕ್ಕೆ ಕೊಡತ್ತಾ ಇರಲಿಲ್ಲ. ನಾ ಹೆದರ್ಬಿಟ್ಟು ಹತ್ತನೇ ಭಾಗ ಜನರು ಇಂಥ ದೊಡ್ಡ ರಾಕ್ಷಸನಿಗೆ ಹಿಡಿದ್ರು. ಮಹೇಶ್ ಕುಮಟಳ್ಳಿ ಸಂಪಾದನೆ ಊಟಕ್ಕೆ ಆರಿಸ್ಬಿಟ್ಟಿದ್ರು. ನಾವು ಏನಪ್ಪ ಮುಂದಿನ ಚುನಾವಣೆ ಹೆಂಗೆ ಇಲ್ಲಿ ಅಡ್ಡಾಡೋದು ಮಂದಿಗೆ ನಾವು ಭಾಳಷ್ಟು ದೊಡ್ಡ ಭಾಷೆ ಮಾಡಿದ್ವಿ. ಸ್ವಲ್ಪ ಅಲ್ಲ, ಅದಕ್ಕೆ ನಾವು ಬಹಳಷ್ಟು ಕೆಲವೊಂದು ನಿರ್ಣಯಗಳು ಕಠಿಣವಾದ ನಿರ್ಣಯ ತಗೊಂಡ್ರು. ನಿರ್ಣಯ ತಗೊಂಡು ಹಿಂದೆ ಹೋಗಲಿಲ್ಲ, ಒಟ್ಟ ಮುಂದೆ ಹೊಂಟು. ಹಿಂದೆ ಏನು ಹಾಕಿದ ವಿಚಾರ ಮಾಡಲಿ, ಪಾಪ ಮಹೇಶ್ ಮಾಡಲಿಲ್ಲ, ಕಾಯ್ದೆ ಮಾಡಲಿಲ್ಲ. ನಾವು ಸೂಸೈಡ್ ಮಾಡ್ಕೊಳ್ಳೋದು ನಮ್ಮ, ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷ ನಮ್ಮ ಗೊತ್ತಿಲ್ಲ. ನಾವು ಹುಟ್ಟು ಕಾಂಗ್ರೆಸ್ ಅವ್ರು, ನಮ್ಮ BJP ಏನು ಗೊತ್ತಿಲ್ಲ. ಬಟ್ ಹೊಂಟು ಹೋಗಿ ನಾವು ಯಶಾಖಂಡು ನಂತರ ನಮ್ಮ ಡಿಸ್ಕ್ವಾಲಿಫೈ ಆಗಿಬಿಟ್ಟು ಡಿಸ್ಕ್ವಾಲಿಫೈ ನಾವು ತಕ್ಷಣ ಒಂದು 4-5 ತಿಂಗಳು ಹೊರಗಡೆ ಹಾಕಿದ್ವಿ ನಾವು. ಮತ್ತು ನಾವು ಮಹೇಶನ್ನು ಹೇಳಿ ಕೆಲವು ವಿಷಯನ ಹೇಳಕ್ಕೆ ಬರೋದಿಲ್ಲ. ಈ ಸನ್ಮಾನ್ಯ ನಮ್ಮ ಲಕ್ಷ್ಮಣಣ್ಣ ಸವದಿಯವರ ಉಪಮುಖ್ಯಮಂತ್ರಿ ಮಾಡಲ್ಲ, ಯಾವ ಮಾನವ ಇನ್ನು ಈ ಪೋಸ್ಟ್ ಕೊಟ್ಟು ಗೊತ್ತಿಲ್ಲ. ಆ ಪಂಚಾಯತ್ ಇಲಾಖೆಯಲ್ಲಿ ಮನುಷ್ಯ, ಗ್ರಾಮ ಪಂಚಾಯತ್ ಯಾರು ಭಾರತೀಯ ಜನತಾ ಬಗ್ಗೆ ಮಾನವನು ಮಾಡಿರ್ಬೋದು, ಇವ್ರು ಗೊತ್ತು, ನಮ್ಗೆ ಗೊತ್ತಿಲ್ಲ. ಅವಾಗ ನಾವು ರೋಡ್ ಚಾಪುತ್ತು, ಅವರು ಎಮ್ಮೆಲ್ ಹಾಕಿಲ್ಲ. ಅನರ್ಹ ಶಾಸಕ ಅಡ್ಡಾಡುತ್ತೆ, ರೋಡ್ ಮೇಲೆ ಅಡ್ಡಾಡುತ್ತೆ. ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ಪಾಪ. ಮತ್ತೆ ಆ ವಿಷಯದ ಯಡಿಯೂರಪ್ಪ ಅಂತ ಕೈ ಮಾಡಿಲ್ಲ. ಮತ್ತು ನಾವು ನಮಗೆ ಯಡಿಯೂರಪ್ಪ ಕೆಲವು ವಿಷಯದ ಹೊಂದಾಣಿಕೆ. ಆದ್ರೆ ಲಕ್ಷ್ಮಣ ಸವದಿ ಮುಖ್ಯಮಂತ್ರಿ ಮಾಡಕ್ಕೆ ಯಡಿಯೂರಪ್ಪ ಸಂಬಂಧ ಇಲ್ಲ. ಸುಮ್ಮನೆ ಎಲ್ಲ ಅಪವಾದ ಮಾಡ್ತಂಗೆ ಎಲ್ಲ ಅಪವಾದ ಮಾಡ್ತಾರೆ. ಕೆಲವು ವಿಷಯದ ಯಾಕೆ ಹೇಳ್ತಂದ್ರೆ ಮುಂಚೆ ಅವತ್ತು ಮಂತ್ರಿಮಂಡಲ ರಚನಾ ಟೈಮ್ದಾಗ ಯಡಿಯೂರಪ್ಪನವರು ಮುಂಜಾನೆ 7 ಗಂಟೆ ಮಾಡ್ರಿ ನಾವು ರಮೇಶ್ ಎಲ್ಲಿದೆ ಅಂದರು. ಸರ್ ಮನ್ಯಾಗ ಒಂದು ಹೊಂಟು ಇಲ್ಲ, ಅರ್ಜೆಂಟ್ ಮನೆಗೆ ಬಾ ಅಂದ್ರೆ ದೌಲಗಿರಿ ಆಗಿದ್ರು ಅವರು. ಯಾಕೆ ಅರ್ಜೆಂಟ್ ಹೋದ್ನಿ, ಲಿಸ್ಟೇ ಇಟ್ರು ನನ್ನ ಮುಂದೆ. ನೋಡಪ್ಪ ಲಕ್ಷ್ಮಣ ಸವದಿ ಹೆಸರು ಅದ್ರೊಳಗೆ ನನ್ನ ಮುಂದೆ ಇಟ್ರು. ನೋಡಪ್ಪ ನಂದು ನನ್ನ ಮಗನ ಅಣ್ಣಿ ನನ್ನ ಇದ್ರೊಳಗಿಲ್ಲ ಅಂತ ಪಾಪ ಹೇಳಿದವ ಯಡಿಯೂರಪ್ಪ. ನಾನೇನು ಲಕ್ಷ್ಮಣ ಸವದಿ ಮಂತ್ರಿ ಮಾಡೋದಿಲ್ಲ, ಮೇಲಿಂದ ಅಂತ ಹೇಳಂಗಿಲ್ಲ, ಬಟ್ ಮಾಡ್ಬೇಕಾಯ್ತು ನನ್ನ ತಪ್ಪು ಬಿಡ್ತೇವೆ ಪಾಪ. ನಾನು ಆಯ್ತು ಸರ್, ಈಗಂತ ನಾವು ನಮ್ಗೆ ಬಂದದ್ದು ನೀ ತೇಲ್ಸ್ಬೇಕು, ಮುಗಿಸ್ರಿ, ಬೇಕಾ ಮಾಡ್ಕೊತ ಹೇಳಿಬಿಟ್ಟು ನಾನು ಮುಂದೆ ಮಂತ್ರಿಗಳು ಆಯ್ತು. ಅವ್ರು ಸಾಯಂಕಾಲ ಮನೆಗೆ ಬಂದ, ಮಂತ್ರಿ ಓದ್ ತಗೊಂಡ ಮನೆಗೆ ಬಂದ ಲಕ್ಷ್ಮಣ. ಅವತ್ತ ಮಾರ್ಕ್ ಮಾಡಿ ಮಹೇಶ್ ಇದ್ದವ್ರು
ಪಾಪ ಮಹೇಶ್ ನಮಸ್ಕಾರ ಮಾಡಿಲ್ಲ ನಾವು ಎದ್ದು ನಮಸ್ಕಾರ ಕಾಂಗ್ರೆಸ್ ನಮಸ್ಕಾರ ಮಾಡಿದ ಅದು ಎಷ್ಟು ಸೊಟ್ಟಿನ ಎಷ್ಟು ದುರಂಕಾರ ಅಂತಂದ್ರೆ ಒಂದು ಎಕ್ಸಾಂಪಲ್ ಇರುತ್ತೆ ನಾವು ನನ್ನ ಕಡೆ ಯಾಕೆ ಬಂದಂದ್ರೆ ಕೆಲವು ಹೈಕಮಾಂಡ್ ರಮೇಶ್ ಭೇಟಿ ಆಗಂತ ಹೇಳ ಬಂದ ನಾವು ನನ್ನ ಮನೆಗೆ ಗೊತ್ತಿರಕ್ಕಿಲ್ಲ ನನ್ನ ಮನೆಗೆ ಅವ್ರು ಬಿಜೆಪಿ ಬಂದು ಅಂಜಿಕೆಲ್ಲ ಹೈಕಮಾಂಡ್ ಫೋಟೋದಾಗ ಅಂತ ಹೇಳಿದ್ರು ಯಾಕೆ ವಿಷಯ ಅಂತಂದ್ರೆ ಕೆಲವು ಆ ಮನುಷ್ಯನ ದೈವ ಚಲೋ ಇತ್ತು ಯಾಕಂದ್ರೆ ಒಬ್ರು ಯಾರೋ ಕಬ್ಬು ಅಂದ್ರಲ್ಲ ಕಬ್ಬು ಗಾಡಿ ಚಕ್ರ ಗಾಡಿನ ಹಿಡಿತಿದ್ವಿ ನಾವು ಒಬ್ಬರ ಫ್ಯಾಕ್ಟ್ರಿ ಕಬ್ಬ ಕೊಡ್ತಿದ್ವಿ ನಾವು ಟ್ರ್ಯಾಕ್ಟರ್ ಹೋಗ್ತಿದ್ವಿ ನಾವು ಬರ್ತಂದಲೇ ಬಂದವು ನಮ್ಮ ತಂತ ಕೂಲಿ ಮಾಡಿ ನಮ್ಗೆ ಈ ಮಾಡಿ ತಂದ ನಾವಿಂದ ಯಾಕಂದ್ರೆ ಶ್ರೀಮಂತಲ್ಲ ನಮ್ಮ ತಂತ ಕೂಲಿ ಮಾಡಿ ಈ ಮಾಡಿ ತಂದ ಒಳ್ಳೆ ಶೋಭಾ ಕೊಟ್ಟ ಯಾರು ನೀವು ಉಪಕಾರ ಮಾಡಿದ್ರೆ ಮೋಸ ಮಾಡ್ಕೋಪ್ಪ ಅಂತಂದಿದ್ದ ಅವ್ರ ಕೆಲಸ ಆ ನಿಟ್ಟಿನ ಹೊಟ್ಟದು ಅವ್ನ ನಿಟ್ಟೆ ಬೇರೆ ಅದಕ್ಕೆ ಯಾಕೆ ಹೇಳ್ತಂದ್ರೆ ಈಗ ಈ ಸಂದರ್ಭದಲ್ಲಿ ಅವನ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಗೆ ಯಾಕೆ ಬಂದಪ್ಪ ಎದಕ್ಕೆ ಬಂದು ನಾವೀಗ ಉದಾಹರಣೆಗೆ ಸಿದ್ದಪ್ಪ ಸ್ಟಾರ್ಟ್ ಮಾಡಿದ ಮಹೇಶ್ವರ ಉಗ್ರಾಗಿ ಮಾತಾಡಿದ್ರು ಕ್ಲಿಯರ್ ಹೇಳ್ತಾನ ಮಹೇಶ್ ಕುಮಟು 10 ನಿಮಿಷದ ಫೈನಲ್ ಮಾಡಿದ್ರು ನಾವು ಮಹೇಶ್ ನಿಮಿಷದ ಫೈನಲ್ ಕಾರವಾರ ಶ್ರೀನಿವಾಸ್ ಪಾಟೀಲ್ ಮಾಡಿದ್ರು ನಾವು ಅದು ಬೇಕಾದಾಗಲ್ಲ ಸೋಲಿ ಗೆದಿಲಿ ಬೇಕಾಗಲ್ಲ ಯಾಕಂದ್ರೆ ನಮ್ಮ ಇಲೆಕ್ಷನ್ ಮುಂದಿನ ಇಲೆಕ್ಷನ್ ಕಾರ್ಯಕರ್ತ ವಿಶ್ವಾಸ ಇರಬೇಕು ಏನು ಅವ್ರು ನಾಳೆ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಮ್ಮನ್ನು ಕೈ ಕೊಡುತ್ತೆ ನಾನು ಬೂತ್ ಎಜೆಂಟ್ ಸೇಮ್ ನಾವು ಯಾಕೆ ಹೇಳ್ತಾನೆ ಈ ಮಾತ ಮಾನ್ಯ ಬೈಲೋಗದ ಸನ್ಮಾನ್ಯ ಇಲ್ಲಿ ಶಾಸಕರ ಸುಪುತ್ರ ಭಾಷೆ ಮಾಡಿ ಬಂದಾನ ಜಿಗ್ಜಿಗೆ ಭಾಷೆ ಮಾಡಿ ಬಂದಾನ ನಮ್ಮ ಪಿಣಲ್ ಪರವಾಗಿ ಅಂದ್ರೆ ನಾವು ಮಾಡೋದಲ್ಲ ಪಿಣಲ್ ಪರವಾಗಿ ಅಪ್ಪ ಹೋಗಿ ನಮ್ಗೂ ಮೀಟಿಂಗ್ ಮಾಡ್ತಾನೆ ಎಲ್ಲ ಲಿಂಗಾಯತರು ಒಂದಾಗಬೇಕಾದ್ರೆ ಭಾಷೆ ಮಾಡ್ತಾನೆ ಎಲ್ಲ ಲಿಂಗಾಯತರು ಒಂದೇ ಮಾಡ್ಬೇಕು ಕಣ್ಣೀರು ಮಾಡಿದ ಮೀಟಿಂಗ್ ಮಾಡ್ತಾನೆ ನಾವು ಜಾರಕಿಹೊಳಿ ಅಧ್ಯಕ್ಷ ಆಗಂಗಿಲ್ಲ ಮುಂದಿನ ದಿಶಿನ ಅಧ್ಯಕ್ಷ ಲಿಂಗಾಯತರ ಹಾಕಂಗ ಲಿಂಗಾಯತ ವಿರೋಧಿ ಹೆಂಗೆ ಜಾರಕಿಹೊಳಿ ನಾವು ಜಾರಕಿಹೊಳಿ ಹಾಕುವಂದ್ರೆ ಲಿಂಗಾಯತ ವಿರುದ್ಧ ಮುಂದೆ ಅಧ್ಯಕ್ಷ ಲಿಂಗಾಯತರ ಹಾಕಂಗ ಬರ್ದು ಬಿಡುದು ನಾ ಅಧ್ಯಕ್ಷ ಮುಂದಿನ ಅಧ್ಯಕ್ಷ ಲಿಂಗಾಯತ ವಿರೋಧಿ ಜಾರಕಿಹೊಳಿ ಹೆಂಗೆ ಹಾಕೋಪ್ಪ ನಾವು ಇನ್ನು ನನ್ನ ಮಗನ ಮಾಡ್ತಾನು ನಾವು ಹಳ್ಯಾಣ ಮಾಡ್ತಂದ್ರೆ ವಿರೋಧ ಆಗ್ಬೋದು ಇಂಥ ಸ್ವಾರ್ಥಿಗಳದವರು ಇವ್ರು ನಂಬೇಡ್ರಿ ಇಲೆಕ್ಷನ್ ಬಂದಾಗ ಜಾತಿ ಓಟ್ ಹಾಕಲು ಮುಗಿ ಅಣ್ಣ ತಮ್ಮ ಲೂಟ್ ಮಾಡೋದ ಗಾಡಿ ದೊಡ್ಡ ಗಾಡಿ ತೊಗೊಂಡಿರೋದು ನಮ್ಮ ಉಪಕಾರ ಅದು ಮಹೇಶನ ದೊಡ್ಡ ಗಾಡಿ ತೊಗೊಂಡಿರೋದಲ್ಲ ನಮ್ದು ಉಪಕಾರ ಅದು ಅದಕ್ಕೆ ಹೇಳ್ತಲ್ಲ ಈ ಎರಡೂ ಕ್ಯಾಂಡಿಡೇಟ್ ಡಿಸಿಷನ್ ಎಲೆಕ್ಷನ್ ಮಾಡೋಣ ಸೋಲಿ ಗೆದಿಲಿ ಎಲೆಕ್ಷನ್ ಮಾಡೋಣ ಆ ಮುಂದಿನದಾಗ ಈಗ ನಿಮ್ಮ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಲೆವೆಲ್ ಬರ್ತಾನ ಆದ್ರೆ ಗಟ್ಟಿಯಾಗಿ